ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ ಕೊನೆಗಾಣಿಸದೆ ಶೋಕ ಸಾಗರದೊಳಗೆ ಪರಮಾತ್ಮ ಶೋಕ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಮಾಧವ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಶೋಕ ಸಾಗರದೊಳಗೆ ಹರಿಯು ಪೇಳಿದ ಎನ್ನ ಜನನದ ರಹಸ್ಯವ ಕುಂತಿದೇವಿಯು ನನ್ನ ಜನನಿ ಎನ್ನುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಸಾಗಿನ್ನು ಜೀವನವು ಕೊನೆಗಾಣಿಸಾರಿಯೇ ಶ್ರೀಹರಿ ಕರ್ಣಂಗೆ ಸೌಂಡ್ ಕೊಡಪ್ಪ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಹೇ ಭಗವಾನ್ ಭಾಸ್ಕರ, ಲೋಕಕ್ಕೆಲ್ಲ ಬೆಳಕನ್ನು ನೀಡುವ ನೀನು ನನ್ನ ಬಾಳಿಗೆಗೆ ಕತ್ತಲೆಯನ್ನು ತುಂಬಿದೆ. ಹೇ ಭಾಸ್ಕರ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं सूर्यं प्रणमाम्यहम्. हे भास्कर, ಅರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಹೇ ಭಾಸ್ಕರ, ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರ. ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಬೆಳಗಿಸಿಂದು ಭಾಸ್ಕರ, ಹರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ,
सूर्यदेवाय नमः। ॐ नमो सूर्यदेवाय नमः। ಕರ್ಣ, ಮಗು ಕರ್ಣ. ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಯನ್ನು ಕುಂತಿ ಎನ್ನುವರು ಕಂದ. ಕುಂತಿ ಕುಂತಿ ಹಾಗಾದರೆ ನನ್ನ ಆಡಿದ ಮಾತೆ ಕುಮಾರ. ಅಮ್ಮ. ಕರ್ಣ. ಹಳೆದ ಮಾತೆಯೋ ನದಿಯೊಳಗೆ ನುಗ್ಗಿದೆ ಮಾತೆ ಮಮತೆ ನದಿಯೊಳಗೆ ನುಗ್ಗಿದೆ ಮಾತೆ ಮಮತೆ ನದಿಯೊಳಗೆ ನುಗ್ಗಿದೆ. ಅಮ್ಮ ಜನನಿ ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಹತ್ಯಗೈಯಲು ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಹತ್ಯಗೈಯಲು ಕಂದನೆನಿಸಿ ಅಂದು ನಿನಗೆ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಅಪರಾಧವೇನು ನಾನು ಗೈದ ನದಿಯೊಳಗೆ ನುಗ್ಗಿದೆ ಮಾತೆಯೇ ಮಮತೆ ನದಿಯೊಳಗೆ ನುಗ್ಗಿದೆ. ಅಮ್ಮ ಮಂದ ಬಾಳ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಅಮ್ಮ ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸುತ್ತನೆಂಬನೆಯೊಳು ಮುಳುಗಿ ಬಾಳಲೆನು. ಆ
ಅದು ಕರ್ಣ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದ್ರೆ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿಸಲು, ಆದರೆ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ಇದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ಹೋಗಲಿ ಬಿಡಮ್ಮ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ನಾನು ಹೇಗೆ ತೀರಿಸಲಿ? ಕಂದ,
ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದಪ್ಪ. ಕುಮಾರ, ಅಮ್ಮ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕರ್ಣ, ಓಡೋಡಿ ಬಂದೆನು. ಕುಮಾರ, ಅಮ್ಮ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣ. ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು ಕರ್ಣ, ಕ್ಷಮಿಸಪ್ಪ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ, ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕಮ್ಮ? ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾಕಂದ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಮ್ಮ. ಕರ್ಣ, ನಡೆಸುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗು, ಹಾಗಲ್ಲ. ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು. ಪಾಂಡವರ ಮೇಲಿನ ವೈರತ್ವವನ್ನು ಕಡೆ ಸೌಭ್ರಾಂತರ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರಮ್ಮ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಅದು ಮತ್ತೆ ಚಿಗುರುವುದೇ? ಅಮ್ಮ, ಮಮ ಪ್ರಾಣಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಪಾಂಡವರ ಜೀವಕ್ಕೆ ಭಯವೆಲ್ಲಿಹುದು? ನಿನ್ನ ವ್ಯಥೆಯನ್ನು ಬಿಡುವಮ್ಮ. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೇಗೆ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ಪರಮುಖನಾಗಿ ಈ
ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೇ ಮಡಿವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ. ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಧೂಡಿಸಿ ಬಿಟ್ಟಿದ್ದಾಗ ಬಹು ಪ್ರೀತಿಯಿಂದ ಆಧರಿಸಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ಅಮ್ಮ, ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾಗಲಾರದು ತಾಯಿ. ನಾನು ನಾಳಿನ ಯುದ್ಧದಲ್ಲಿ ಪರನ್ಮುಖನಾಗಲಾರೆ. ಹೋಗಲೇ ಬಿಡು, ಹೋಗಲೇ ಬಿಡು. ಆದರೆ ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡೆಯ. ಪಾಂಡವರೆಂದರೆ ಎಷ್ಟೊಂದು ಮಮತೆಯಮ್ಮ ನಿನಗೆ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆ. ಆದರೆ ಆ ನನ್ನ ಪರಮ ವೈರಿಯಾದ ಅಜ್ಜನನ್ನು ಮಾತ್ರ. ಹೌದು ಅಮ್ಮ, ಅಯ್ಯೋ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಕುಮಾರ. ಆಗ ನನ್ನ ಜನ್ಮ ಸಾರ್ಥಕವಾಗುವುದಮ್ಮ. ಅಮ್ಮ, ನಾಳಿನ ಯುದ್ಧದಲ್ಲಿ ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರೆ, ಹೌದಮ್ಮ, ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟ ನಿನಗೈವರು ಮಕ್ಕಳು ಉಳಿದೇ ಉಳಿಯುವರಮ್ಮ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು. ಆಯಸ್ಸಿದ್ದವನು ಎಲ್ಲಿ ಆದರೂ ಬದುಕುಳಿಯುವರು. ಹೆತ್ತ ಹೊಟ್ಟೆಗದೇ ಸಂತೋಷ, ಅದೇ ಸಂತೋಷ. ಅಮ್ಮ, ಕರ್ಣ, ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಆದರೆ ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನೆಂದು ಹೇಳು ತಾಯಿ. ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿ ಹೇಳಮ್ಮ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು? ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು? ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು? ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು? ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಕರ್ಣ, ಹೌದು ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ.
ಧರ್ಮದಾಣೆ ಧರ್ಮ ಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನಿ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ ಸುಯೋಧನ ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಕೊಡದು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೇ ಮಡಿವೆನು. ಉಳಿದಿದ್ದು ದೈವಿಚ್ಛೆ. ಅಮ್ಮ, ನೀನಿನ್ನು ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ಕುಮಾರ, ಅಮ್ಮ, ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೇ? ಅಮ್ಮ, ಹೆತ್ತ ಮಗನ ಮೇಲೆ ಸಂದೇಹವೇ ಅಮ್ಮ? ಹೆತ್ತ ಕರುಳಿನ ಬಾಧೆಯನು ನಾಂಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನುಲ್ಲೆ. ಹೌದಮ್ಮ, ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡನೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನೇ. ಜನನೇ, ಹೌದಮ್ಮ. ಸಂದೇಹವ ಬಿಡುವಮ್ಮ, ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡುವಮ್ಮ, ಹೌದಮ್ಮ. ಚಿಂತಿಸಬೇಡ ತಾಯಿ.
ಮತ್ತೊಂದ ಹೌದಮ್ಮ, ಸತ್ಯವೇ ಕುಮಾರ. ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಹೌದಮ್ಮ, ನಿಜಮ್ಮ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ನಿನ್ನಾಣೆ ತಪ್ಪೆನಮ್ಮ, ಇಟ್ಟಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟುಂಬ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದಾಯಿತು. ಪುನಃ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಅಮ್ಮ, ಕರ್ಣ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಅಮ್ಮ? ಅದೇನೆಂದು ಹೇಳು ಮಗು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಅಮ್ಮ? ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆ. ಹೇಳು ಕುಮಾರ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೂ ಹೇಳಬೇಡ ತಾಯಿ. ಹೌದಮ್ಮ, ಒಂದು ವೇಳೆ ದೈವವಶಾತ್ ಈ ಯುದ್ಧದಲ್ಲಿ ನಾನು ಮೃತಪಟ್ಟರೆ, ಹೌದಮ್ಮ ಹೌದು, ಈ ಯುದ್ಧದಲ್ಲಿ ನಾನು ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ಅಮ್ಮ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲೇ. ಅಮ್ಮ, ಅಮ್ಮ, ನೀ ಮೊಗವನು ಯುಗದಿ ಕಾಣಲಹುದೆ ಎಂದು ಮೊಗವನು ಯುಗದಿ ಕಾಣಲಹುದೆ ಎಂದು. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಹುದೆ ಎಂದು. ಬಗೆ ಬಗೆಯೊಳು ನಂದು ಕಣ್ಣೀರಗರೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ ಅಮ್ಮ,
ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯ ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಾಡಿವೆ. ಉಳಿದಿದ್ದು ದೈವಿತೆ. ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ. ಅರಿಯಲ ಸಾಧ್ಯವೋ ವಿಧಿ. ಹೇ ವಿಧಿ, ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ. ಅರಿಯಲ ಸಾಧ್ಯವೋ ಹೇ ವಿಧಿ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿರರೆ. ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿರರೆ. ಭೋಗವಿದ್ದರೂ ಸರಿ, ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ, ಭಾಗವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಣಿಸಿದಂತೆ ಆಡಲೇಬೇಕು. ನೀನಾಣಿಸಿದಂತೆ ಆಡಲೇಬೇಕು. ಆಣಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವ. ಅರಿಯಲ ಸಾಧ್ಯವೋ ಶ್ರೀಹರಿ ಶ್ರೀಹರಿ. ಹೇ ವಿಧಿ. ನೋಡಿದೆಯ ಚಕ್ರವ್ಯೂಹದ ರಚನೆಯ ನೋಡಿದೆಯ ಭೀಮಸೇನ ನೋಡಿದೆಯ ಚಕ್ರವ್ಯೂಹದ ರಚನೆಯ ನೋಡಿದೆಯ. ದ್ರೋಣನು ರಚಿಸಿದ ಯುಗದ ರಚನೆಯ ದ್ರೋಣನು ರಚಿಸಿದ ಯುಗವ ಭೇದಿಸಿ, ದ್ರೋಣನು ರಚಿಸಿದ ಯುಗವ ಭೇದಿಸಿ. ಭೀಮಸೇನ ದ್ರೋಣನು
ಕೊಲ್ಲಲು ಸಾಧ್ಯವೇ? ಕೌರವರವನು ನಾ ಕೊಲ್ಲಲು ಸಾಧ್ಯವೇ? ನೋಡಿದೆಯ ಚಕ್ರಯೂಗದ ರಚನೆಯ ನೋಡಿದೆಯ ನರಗರಿ ಇಲ್ಲದ ಸಮಯದಿ ದುರುಳರು ನರಗರಿ ಇಲ್ಲದ ದುರುಳದಿ ಸಮಯದು ನರಗರಿ ಇಲ್ಲದ ಸಮಯದಿ ದುರುಳರು ನರಗರಿ ಇಲ್ಲದ ಸಮಯದಿ ದುರುಳರು ಯುಗವ ರಚಿಸಿ ಮೋಸವಗೈದರು ಯುಗವ ರಚಿಸಿ ಮೋಸವಗೈದರು ನೋಡಿದೆಯ ಚಕ್ರಯೂಗದ ರಚನೆಯ ನೋಡಿದೆಯ 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 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಭಾವಿಸಿದ್ದೆ. ಆದರೆ ದ್ರೋಣ ಚಕ್ರವ್ಯೂಹವನ್ನು ನೋಡಿ ನನ್ನ ಆಚಲವು ಭಂಗವಾಯಿತು ಭೀಮಸೇನ. ಅಗ್ರಜ, ಯುವದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣಾಚಾರ್ಯರು ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸುವುದು ಯಾರಿಂದ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಇವವನ್ನು ಭೇದಿಸಲಾರದೆ ಹಿಂದಿರುಗಿ ಬಂದನು. ಅಗ್ರಜ, ಹಿಂದಿರುಗಿ ಬಂದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ಕಲಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧದ ಭೂಮಿ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತರನ್ನೇ ಓಡಾಡುತ್ತಿರುವರು. ಅವರು ಬೇಗ ಹಿಂದಿರುವ ಸಂಭವ ಅಗ್ರಜ. ಈಗ ಇದರ ಉಪಾಯವೇನು ಭೀಮಸೇನ? ಅಗ್ರಜ, ಶೀಘ್ರವಾಗಿ ನಾವು ಒಳ್ಳೆಯ ಉಪಾಯವನ್ನೇ ಚಿಂತಿಸಬೇಕು. ಇಲ್ಲವಾದರೆ ಪರಾಜಯ ಖಂಡಿತ ಖಂಡಿತ. ಪರಾಜಯ ಪರಾಜಯ ಪರಾಜಯ. ಇದೆಂತ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗತಿ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವಂತ ಆಪತ್ತಾದರೂ ನೆನ ದೊಡ್ಡಪ್ಪ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವ ಯೋಧರ ಬಾಣ ಪರೆಗಳಿಂದ ನಮ್ಮ ಸೈನ್ಯವು ಹತರಾಗುತ್ತಿರುವುದು ಕುಮಾರ. ಇದು ದೊಡ್ಡಪ್ಪ. ಬಿಡೈ ಚಿಂತೆಯನ್ನು ತಡವು ಮಾಡಿ ದೊಡ್ಡಪ್ಪ. ಬಿಡೈ ಚಿಂತೆಯನ್ನು ತಡವು ಮಾಡ ನನಗೆ ಕೊಡುಗೆ ಕಡಿದ ವೈರಿಗಳ ತೆರೆಗಳನ್ನ ಭೇದಿಸಿ ಕಡಿದು ವೈರಿಗಳ ತೆರೆಗಳನ್ನ ತನದೊಳಗೆ ಕೆಣಕಿದರೆ ಕರುಳುಗಳ ತನದೊಳಗೆ ಕೆಣಕಿದರೆ ಕರುಳುಗಳ ಬಗೆ ತನದೊಳಗೆ ಕೆಣಕಿದರೆ ಕರುಳುಗಳ ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ದೊಡ್ಡಪ್ಪ. ತನ್ನ ಮಾತನ್ನ ದಯ ಬಂದಿರಲು ಎಂದು ರೇಷಣೆ ತಾನೇ ಬರಲಿ. ತನ್ನ ಮಾತನ್ನ ದಯ ಬಂದಿರಲು ಎಂದು ರೇಷಣೆ ತಾನೇ ಬರಲಿ. ಚಂದದಿಂದಲೇ ಚಂದ್ರದೂಹವ ಭೇದಿಸಿ ಬರುವನು ನವದೊಳಗೆ ಭೇದಿಸಿ ಬರುವನು ನವದೊಳಗೆ ಭೇದಿಸಿ ಬರುವನು ನವದೊಳಗೆ ಬಿಡೈ ಚಿಂತೆಯನ್ನು ತಡವ ಮಾಡಿ ದೊಡ್ಡಪ್ಪ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಾನು ಆ ಚಕ್ರವ್ಯೂಹವನ್ನು ಬೇಯಿಸುವನು. ಅದಕ್ಕೆ ತಮ್ಮ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ಇಲ್ಲಿಗೆ ಬಂದೆನು. ಬಾಪು ಕುಮಾರ, ಬಾಪು, ಎಷ್ಟೇ ಆಗಲಿ ನೀನು ನನ್ನ ವಂಶದ ಜ್ಯೋತಿಯಲ್ಲವೇ? ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಬಲೆನು. ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಹವಾದ ಕೆಲಸಕ್ಕೆ ಕಳುಹಿಸುವುದು ಲೋಕ ಅಭಿಮತವೆನಿಸುವುದು. ಕುಮಾರ ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥಪುತ್ರನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ.
ಕ್ಷಾತ್ರ ತೇಜ ಚಿರ ಪ್ರಕಾಶದಿಂದ ಅದು ಪ್ರೋಜ್ವಲ್ಯಮಾನವಾಗಿ ಬೆಳಗುತ್ತಿರುವುದು. ಸಾಹಸ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು. ಅದು ತನ್ನ ಮಹತ್ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಮಾಡಿಕೊಳ್ಳಿ. ನನ್ನ ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸೂವಾದ ಸುಭದ್ರೆಯು ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯಾವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ನೇಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಜಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವು ಭೇದಿಸುವ ಉಪಾಯವನ್ನು ಅರಿತಿದ್ದೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವೂ ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡಿ ತಂದೆ. ಈಗ ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಕುಮಾರ ದೊಡ್ಡಪ್ಪ, ಕೇಸರಿಯ ಕುಲ ಕುಮಾರ ದೊಡ್ಡಪ್ಪ, ಕೇಸರಿಯ ಕುಲ ಜಗದಲ್ಲಿ ಬಿಡು ಬಿಡು ನಿನ್ನಯ ಮಾನವೀಯತೆಗೆ ಕೊಡುವೆನು ಗಂಡು ಅಪ್ಪಣೆಯ. ಬಿಡು ಬಿಡು ನಿನ್ನಯ ಮಾನವೀಯತೆಗೆ ಕೊಡುವೆನು ಗಂಡಯ್ಯ ಅಪ್ಪಣೆಯ. ಸಮರದಿಗೂ ಹೊರಗೆ ಹರಿಸುತ್ತ ನೀನ, ಸಮರದಿಗೂ ಹೊರಗೆ ಹರಿಸುತ್ತ ನೀನ. ಕೇಸರಿಯ ಕುಲ ಜಗದಲ್ಲಿ ಜನಿಸಿಯನು ಚಕ್ರವ ಯೋನ ವೇದಿಸಿ ದುರ್ಲಭ ಗಿರಗಳ ಕಲಿಸಿದೆ. ದ್ರೋಣರ ಚಕ್ರವ ಯೋನ ವೇದಿಸಿ ದುರ್ಲಭ ಗಿರಗಳ ಕಲಿಸಿದೆ. ಸಮರದಿ ಪುರಕ್ಕೆ ಎಡಬಿಡದೇನು, ಸಮರದಿ ಪುರಕ್ಕೆ ಎಡಬಿಡದೇನು. ಕೇಸರಿಯ ಕುಲ ಜಗದಲ್ಲಿ ಜನಿಸಿಯನು. ಅಗ್ರಜ, ಕುಮಾರ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಕುಮಾರ ಉತ್ಸಾಹ ಇದ್ದೆವು ಜಲಚೇತನವಾಗದಿರಲಿ. ಕುಮಾರನ ಬೆಂಬಲಕ್ಕೆ ಸೈನ್ಯವನ್ನು ತೆಗೆದುಕೊಂಡು ನಿಲ್ಲುವೆನು. ಕುಮಾರ ಯೋನು ಭೇದಿಸೊಡನೆ ನಾವೆಲ್ಲರ ಒಳಗೆ ನುಗ್ಗಿ ಚಂದ್ರಚಿತ್ರವಾಗಿ ಭಿನ್ನಪಡಿಸೆವು. ಈ ಅಪರಿಚಿತವಾಗಿ ಒದಗಿರುವ ಸಹಾಯವನ್ನು ಬಿಡದು ಉಚಿತವಲ್ಲ ಅಗ್ರಜ. ಭೀಮಸೇನ ಅಗ್ರಜ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವುದು. ಯುದ್ಧರಂಗದಲ್ಲಿ ಈತನನ್ನು ಒಂದು ಕ್ಷಣವೂ ಬಿಟ್ಟಿರಲಾರು. ಧನಂಜಯನ ಪ್ರಾಣ ಫಲಕವು ಪುನಃ ಅಚ್ಚಳಿಯದೆ ಈತನನ್ನು ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹ ನಿನ್ನ ಪಾಲಿಗೆ ವ್ಯೂಹ ಆಗಲಿ. ಹೋಗಿ ಬಾ ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಿತದಂತೆ ರಕ್ಷಿಸಿಕೊಂಡರು. ಭಯವಿನ್ನಲೆಯದು ದೊಡ್ಡಪ್ಪ, ಭಯವಿನ್ನಲೆಯದು. ದೊಡ್ಡಪ್ಪ, ಕುಮಾರ ಸಾರಿಪೋಗಿ ಚೆಂದಾಡುವೆನ ಹಲಂದರಲ್ಲಿ ಕೌರವರ ಸಾಡುವೆನ. ದೊಡ್ಡಪ್ಪ, ಸಾರಿಪೋಗಿ ಚೆಂದಾಡುವೆನ ಹಲಂದರಲ್ಲಿ ಕೌರವರ ಸಾರಿಪೋಗಿ ಚೆಂದಾಡುವೆನ. ಹಿಡಿಯುತ್ತ ಕರದಲ್ಲಿ ಶರವನನ ಕಡಿಯುವ ವೈದ್ಯ ಸರಗಳನ. ಕೆಣಕಿದರೆ ಸೀಳಿವೆ ಅವರ ಒಡಲನ. ಕೆಣಕಿದರೆ ಸೀಳಿವೆ ಅವರ ಒಡಲನ. ಸಾರಿ ಹೋಗಿ ಚಂಡಾಡುವೆನ.